ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಮತ್ತಾಯನ ಬರೆದ ಸ್ವಾರ್ಥ ಗ್ರಂಥ 4ನೇ ಅಧ್ಯಾಯ 4ನೇ ವಾಕ್ಯ. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದಿದೆ ಎಂದನು. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ನೋಡುವುದಾದರೆ ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂಬುದಾಗಿ ಬರೆದಿದೆ ಎಂಬುದಾಗಿ. ಅಂದರೆ ಈ ಲೋಕದಲ್ಲಿರುವಂಥ ಮನುಷ್ಯರಿಗೂ ನಮಗೂ ತುಂಬ ವ್ಯತ್ಯಾಸ ಇದೆ. ಈ ಲೋಕದಲ್ಲಿರುವ ಮನುಷ್ಯರಿಗೆ ಅನ್ನ ತಿಂದ್ರೇ ಬದುಕ್ತಾರೆ, ಅವ್ರಿಗೇನಾದರೂ ತಿಂದ್ರೇ ಬದುಕಿರ್ತೀವಿ ಅಂತೇಳಿ ಅಂದ್ಕೊಂಡಿರ್ತಾರೆ. ಆದರೆ ನಾವು ಹಾಗಲ್ಲ. ದೇವರಿಂದ ಬರುವ ಒಂದೊಂದು ಬಾಯಿ ಮಾತಿನಿಂದ, ಆತನ ವಾಕ್ಯದಿಂದ, ಆತನ ವಾಕ್ಯವು ನಮ್ಮನ್ನು ಬದುಕಿಸುವಂಥದ್ದು, ಆತನ ಮಾತು ನಮ್ಮನ್ನು ಬದುಕಿಸುವಂಥದ್ದು ಆಗಿದೆ. ಆದ್ದರಿಂದ ಆತನ ಮಾತು ನಮ್ಮನ್ನು ಜೀವವನ್ನು ಕೊಡುವಂಥದ್ದಾಗಿದೆ, ಆತನ ಮಾತು ನಮಗೆ ಬಲವನ್ನು ಕೊಡುವಂಥದ್ದಾಗಿದೆ, ಆತನ ವಾಕ್ಯ ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ಆತನ ವಾಕ್ಯವು ನಮ್ಮಲ್ಲಿ ಇರುವಾಗ ನಾವು ಭಯಪಡುವ ಅವಶ್ಯಕತೆವಿಲ್ಲ, ಯಾವುದಕ್ಕೂ ಸೋತು ಹೋಗಬೇಕಾದ ಅವಶ್ಯಕತೆವಿಲ್ಲ. ಯಾಕಂದರೆ ಆತನ ಮಾತು ಅಷ್ಟು ಒಳ್ಳೆಯದಾಗಿದೆ, ಅಷ್ಟು ರಮ್ಯವಾಗಿದೆ, ಅಷ್ಟು ರುಚಿಯಾಗಿದೆ. ದೇವರ ವಾಕ್ಯವು ಅಷ್ಟು ಉತ್ತಮವಾದದ್ದು. ಹೌದು ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ನಾವು ನೋಡುವಾಗ ದೇವರ ಬಾಯಿನಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಅವನು ಬದುಕ್ತಾನೆ ಎಂಬುದಾಗಿ. ಅಂದರೆ ಒಬ್ಬ ಮನುಷ್ಯನ ಸಾಯುವ ಪರಿಸ್ಥಿತಿಯಲ್ಲಿರ್ಬೋದು, ಒಬ್ಬ ಮನುಷ್ಯನ ರೋಗದ ಪರಿಸ್ಥಿತಿಯಲ್ಲಿರ್ಬೋದು, ಒಬ್ಬ ಮನುಷ್ಯನ ಯಾವುದೇ ರೀತಿಯ ಸಂಕಷ್ಟದಲ್ಲಿ, ಯಾವುದೇ ರೀತಿಯ ಪರಿಸ್ಥಿತಿಯಲ್ಲಿರ್ಬೋದು, ಅವನಿಗೆ ಒಂದು ದೇವರ ವಾಕ್ಯ ಸಾಕು. ಅವನ ಜೀವಿತದ ಎಲ್ಲ ಕ್ಷೇತ್ರದಲ್ಲಿಯೂ ಬದಲಾವಣೆ, ಒಂದು ಪರಿವರ್ತನೆ, ಒಂದು ಚೇಂಜಸ್ಸನ್ನು ದೇವರು ಉಂಟು ಮಾಡಲಿಕ್ಕೆ ಸಾಧ್ಯವಿದೆ. ಆ ವಾಕ್ಯಕ್ಕೆ ಅಂಥ ಒಂದು ಬಲವಿದೆ. ಆದ್ದರಿಂದ ದೇವರ ವಾಕ್ಯ ಬಿದ್ದು ಹೋಗುವುದೇ ಇಲ್ಲ. ದೇವರ ವಾಕ್ಯಕ್ಕೆ ಶಕ್ತಿ ಇದೆ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನು ಮಹಾಪರಿಶುದ್ಧನೂ ಆದ ತಂದೆಯಾದ ದೇವರೇ, ಇವತ್ತಿನ ವಾಕ್ಯವನ್ನು ಕೇಳುತ್ತಿರುವ ನಿನ್ನ ಮುದ್ದು ಮಕ್ಕಳನ್ನು ಆಶೀರ್ವಾದ ಮಾಡು. ಈ ವಾಕ್ಯದಲ್ಲಿ ಬರೆದಿರುವ ಪ್ರಕಾರ ಅವರು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲಪ್ಪ. ಆ ರೊಟ್ಟಿಯನ್ನು ಮಾತ್ರವಲ್ಲ ಸ್ವಾಮಿ, ನಿನ್ನ ಬರುವಂಥ ಮಾತಿನಿಂದ, ನಿನ್ನ ಬಾಯ ಮಾತಿನಿಂದ, ನಿನ್ನ ವಾಕ್ಯದಿಂದ ಬದುಕುವ ಶಕ್ತಿ ಇದೆ ಎಂಬುದಾಗಿ ಅರಿತುಕೊಳ್ಳುವಂತೆ ಕೃಪೆ ಮಾಡೆಂಬುದಾಗಿ ಪ್ರಾರ್ಥಿಸ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.